ಬ್ಯಾಂಕಲ್ಲಿ ಆನ್ಲೈನ್ ಫ್ರಾಡ್ ಆಯಿತು. ಈಗ 1,38,000 ಹೊರಟೋಯ್ತು. ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇದ್ದರೆ ತುಂಬಾ ಎಚ್ಚರವಾಗಿರಬೇಕಾಗತ್ತೆ. ಯಾಮಾರಿದ್ರೆ ನಿಮ್ಮ ಹಣ ಗುಳುಮಾಗ್ಬಿಡುತ್ತೆ. ಅವರು ಏನೋ ಒಂದು ಸ್ವಲ್ಪ ಕೇರ್ಲೆಸ್ ಆಗಿ ಇದು ಮಾಡಿದ್ರು. ಮ್ಯಾನೇಜರ್ ಬಂದು ಏನು ಒಂಥರ ಇದ್ರಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು ಕೇರ್ಲೆಸ್ ಆಗಿ. 2 ಅವರ್ ಒಳಗಡೆ ಮಾಡಿದ್ರೆ ಗೋಲ್ಡನ್ ಟೈಮ್ ಅಂತ ಹೇಳಿದ್ರು. ಅದ್ರಲ್ಲಿ ನಮ್ ಕಳ್ಕೊಂಡ್ರು ಹೊಟ್ಟೆ ಊರಿ ಹೋದ್ರು ಹೋಗ್ಲಿ, ಜನ ಕೇರ್ಲೆಸ್. ಈ ಬ್ಯಾಂಕ್ನಲ್ಲಿ ಎಷ್ಟು ಕೇರ್ಲೆಸ್ ನೋಡಿ. ಇವರು ಹಣ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಬ್ಯಾಂಕಿಗೆ ಹೋದ್ರೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅವರು ನನಗೊಂದು 8 ದಿನನೇ ಟೈಮ್ ವೇಸ್ಟ್ ಆಯ್ತು ಅದಕ್ಕೆಲ್ಲ ಓಡಾಟ ಮಾಡಿ. ಅಂಕಲ್ ಏನದು ಏನೋ ಆಯ್ತಲ್ಲ ನಿಂಗೆ ಅಮೌಂಟ್ ಏನೋ ಇದಾಯ್ತಲ್ಲ ನಿಂಗೆ ಏನಾಯ್ತು? ಬ್ಯಾಂಕಲ್ಲಿ ಆನ್ಲೈನ್ ಫ್ರಾಡ್ ಆಯ್ತು. ಆನ್ಲೈನ್ ಫ್ರಾಡ್ ಆಗಿ 1,38,000 ಹೊರಟೋಯ್ತು. ಅದು ಹೊಸದೊಂದು ATM ಕೊಟ್ಟಿದ್ರು. ಹಳೆ ATM ಇತ್ತು, ಅದ್ರಲ್ಲಿ ಗೂಗಲ್ ಪೇ ಫೋನ್ ಪೇ ಲಾಕ್ ಆಗ್ತಾ ಇತ್ತು. ಲಾಕ್ ಆಗ್ತಾ ಇರೋದನ್ನ ATM ಪಿನ್ ನೋಡಿದು ಅದನ್ನ ಗೂಗಲ್ ಪೇ ಫೋನ್ ಪೇ ಆಕ್ಟಿವೇಟ್ ಮಾಡ್ಕೊತಾ ಇದ್ದೆ. ಅಮೌಂಟ್ಗೆ ಸ್ವಲ್ಪ ಎಮರ್ಜೆನ್ಸಿ ಇತ್ತು, ಗೂಗಲ್ ಪೇ ಫೋನ್ ಪೇ ಹೋಗ್ಲಿಲ್ಲ. ಸರಿ ಅಂದ್ಬಿಟ್ಟು ಆಕ್ಟಿವೇಟ್ ಮಾಡ್ಕೊಂಡು ಬ್ಯಾಂಕ್ ಆಪ್ ಡೌನ್ಲೋಡ್ ಮಾಡ್ಕೊಂಡು ಬ್ಯಾಂಕ್ ಆಪಲ್ಲಿ ಹೊಸದು ATM ಕೊಟ್ಟಿದ್ರು. ಆ ATMನ ಆಕ್ಟಿವೇಟ್ ಮಾಡಕ್ಕೆ ಹೋಗಿ ಅದು ಒಂದು ಕಾಲ್ ಬಂತು. ಕಾಲ್ ಬರೋದನ್ನು ಸರಿ ಅಂದ್ಬಿಟ್ಟು ನೀನು ಈ ಥರ ATM ಆಕ್ಟಿವೇಟ್ ಮಾಡ್ತಾ ಇದ್ದೀರಲ್ಲ, ನಾವು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅವರು ಅಂದ್ಬಿಟ್ಟು ಕಾಲ್ ಮಾಡಿದ್ರು. ಸರಿ ಸರ್, ಈ ಥರ ಆನ್ಲೈನಲ್ಲಿ ಆಕ್ಟಿವೇಟ್ ಮಾಡ್ತಾ ಇದ್ದೀವಿ, ಪ್ರೊಸೆಸಿಂಗ್ ಎಲ್ಲ ತಗೊಂಡಿದೆ, ಏನೋ ಇನ್ನೊಂದು ಕೇಳ್ತಾ ಇದೆ ಅಂತ ಹೇಳಿದೆ. ಅವ್ರು ಇದ್ಕೊಂಡು ಈ ನಂಬರ್ ಹೊಡೀರಿ, ಈ ನಂಬರ್ ಹೊಡೀರಿ ಅಂದರು. ಆ ನಂಬರ್ ಹೊಡೆದ್ವಿ. ನಂಬರ್ ಹೊಡೆದ್ಮೇಲೆ ಒಂದು OTP ಬರುತ್ತೆ, ನೋಡ್ರಿ ಹೇಳ್ರಿ ಅಂದರು. ಸರಿ ಅಂದ್ಬಿಟ್ಟು ಒಂದು OTP ಹೇಳಿದೆ. ಇನ್ನೊಂದು 2 OTP ಬರುತ್ತೆ ಅಂತ ಹೇಳಿದ್ರು. ನನ್ಗೆ ಡೌಟ್ ಬಂತು. ನಾನೇನು ಮಾಡಿದೆ, ಕಟ್ ಮಾಡಿಬಿಟ್ಟೆ. ಕಟ್ ಮಾಡ್ಬಿಟ್ಟು ಸರ್ ಫೋನ್ ಸ್ವಿಚ್ ಆಫ್ ಆಗ್ತದೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ಟೆ. ಕಟ್ ಮಾಡಿದಾದ್ಮೇಲೆ 2ನೇ ತಾರೀಕು ಇದು ಇನ್ಸಿಡೆಂಟ್ ನಡೆದಿದ್ದು. 2ನೇ ತಾರೀಕು ಇದಾಗಿದೆ. 2ನೇ ತಾರೀಕು ಆಗಿದ್ದು. ಸರಿ ಅಂದ್ಬಿಟ್ಟು ಆಮೇಲೆ ಅವತ್ತು ದುಡ್ಡು ಕಟ್ ಆಗಿಲ್ಲ. ದುಡ್ಡು ಕಟ್ ಆಗಿಲ್ಲ. ಸರಿ, ಆಮೇಲೆ ಬ್ಯಾಂಕಿಗೆ ಹೋದೆ. ಬ್ಯಾಂಕಿಗೆ ಹೋಗಿ ಅದನ್ನ ATM ಆಕ್ಟಿವೇಟ್ ಏನೋ ಮಾಡ್ಕೊಂಡು ಮತ್ತೆ ನಾನು ಅಮೌಂಟ್ ಬ್ಯಾಂಕಲ್ಲಿ ATM ಆಕ್ಟಿವೇಟ್ ಮಾಡಿದ್ವಿ. ಅದು ATM ಇದಕ್ಕೆ ಹೋಗಿ ATM ಅವತ್ತು ಆಕ್ಟಿವೇಶನ್ ಮಾಡಿದ್ರು ಬ್ಯಾಂಕಲ್ಲಿ. ಅದಕ್ಕೆ ಮೊದಲು ಆಗಿರಲಿಲ್ಲ. ಅದಕ್ಕೆ ಮುಂಚೆ ಆಗಿರಲಿಲ್ಲ. ಅದು ತಗೊಂಡು 1 ತಿಂಗಳಾಗಿತ್ತು. ಬಟ್ OTP ಏನೋ ಬಂದು ಹೋಗಿದೆ. OTP ಅದು ಬಂದು ಈ ಸೈಬರ್ ಅಲ್ಲ, ನಿಮ್ಗೆ ಫಸ್ಟ್ OTP ತಗೊಂಡ್ಬಿಟ್ಟಿದ್ದಾನೆ. ನಿಮ್ಗೆ OTP ಕೊಟ್ಟು ಆ OTP ನಂಬರ್ ತಗೊಂಡಿದ್ದಾನೆ. ಅವತ್ತು ನೀವು ತಿರ್ಗಾ 2ನೇ ತಾರೀಕು ಅದು ಆಗಿರೋದು. ಆಮೇಲೆ ಬ್ಯಾಂಕಿಗೆ ಹೋಗಿದ್ದೀರಾ? ಎಷ್ಟನೇ ತಾರೀಕು ಹೋದ್ರೆ? ಬ್ಯಾಂಕಿಗೆ ನಾವು ಬೆಳಗ್ಗೆನೆ ಹೋದ್ವಿ. ಅಮೌಂಟ್ ಬೇಕಾಯ್ತು. 2ನೇ ತಾರೀಕು 3ನೇ ತಾರೀಕು ಹೋದ್ವಿ ನಾವು ಬ್ಯಾಂಕಿಗೆ. 2ನೇ ತಾರೀಕು ಇದು ನಡೆದಿದ್ದು. 3ನೇ ತಾರೀಕು ಬೆಳಗ್ಗೆ ಹೋದ್ವಿ. ಸರಿ, ಅಮೌಂಟ್ ಚೆಕ್ ಮಾಡಿದೆ. ಪ್ಲಸ್ ATM, ಗೂಗಲ್ ಪೇ ಫೋನ್ ಪೇ ಅದು ಆಕ್ಟಿವೇಟ್ ಮಾಡ್ಕೊಂಡು ಸರಿ ಸ್ವಲ್ಪ ಅಮೌಂಟ್ ಎತ್ಕೊಂಡು ಇನ್ನು ಉಳಿದಿದ್ದ ಅಮೌಂಟು ಇಲ್ಲಿಗೆ ಕಳಿಸ್ಬೇಕಾಯ್ತು. ಸ್ವಲ್ಪ ಕಳಿಸ್ಕೊಟ್ಟಾದ್ಮೇಲೆ ಹಾಸ್ಪಿಟ್ಲಿಗೆ ಕಳಿಸ್ಬೇಕಾಗಿತ್ತು ಅದು. ಸರಿ, ಕಳಿಸ್ಕೊಟ್ಬಿಟ್ಟು ಬಂದ್ಬಿಟ್ಟೆ ನಾನು. ಏನಾಗಿಲ್ಲ ಬಿಡು ಅಂತ ಸ್ವಲ್ಪ ಯಾಮಾರಿ ಕೆಲಸ ಮಾಡ್ತಾ ಇದ್ದೆ ಬಿಲ್ಡಿಂಗಲ್ಲಿ. ಅದು ಕಾಡ್ಗೋಡಿ ಪೊಲೀಸ್ ಸ್ಟೇಷನ್ ಹಿಂದ್ಗಡೆ ಒಂದು ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಒಂದು ಗಂಟೆ 1:15ನಲ್ಲಿ ಒಂದು ಮೆಸೇಜ್ ಬಂತು. ಸರಿ, ಏನು ಮೆಸೇಜ್ ಅಂತ ನೋಡಿದ್ರೆ ಅಮೌಂಟ್ 50,000 ಡ್ರಾ ಆಗಿರೋದು ಬಂತು. ಸರಿ, ಅಲ್ಲಿಂದ ಏನು ಮಾಡಿದೆ, ಅದು ರೆಡ್ ಇದ್ರಲ್ಲಿ ಬರ್ತಾ ಇತ್ತು, ಬ್ಲೂನಲ್ಲಿ ಅಥವಾ ಇದ್ರಲ್ಲಿ ಬರ್ತಾ ಇತ್ತು. ಆಕ್ಟಿವೇಟ್ ನಾವು ಗೂಗಲ್ ಪೇ ಫೋನ್ ಪೇ ಮಾಡಿದ್ರೆ ನಾರ್ಮಲ್ ಬರ್ತಾ ಇತ್ತು. ಮೆಸೇಜ್ ಇದು ರೆಡ್ಡಲ್ಲಿ ಬಂತು. ಅಮೌಂಟ್ ಚೆಕ್ ಮಾಡಿದೆ, ಅಮೌಂಟ್ 0 ಆಗೋಗಿತ್ತು. ಸರಿ, ಅಲ್ಲಿಂದ ಬ್ಯಾಂಕ್ ಹತ್ರ ಹೋದೆ. ಬ್ಯಾಂಕ್ ಹತ್ರ ಹೋಗೋದನ್ನು ನಿನ್ನ ಫೋನಿಂದನೇ ಹೋಗಿದೆ, ನೀನೇ ಗೂಗಲ್ ಪೇ ಫೋನ್ ಪೇ ಮಾಡಿದ್ಯಾ, ನಿನ್ನ ನಂಬರಿಂದ ಹೋಗಿದ್ಯಾ ಅಂತ. ಗೂಗಲ್ ಪೇ ಫೋನ್ ಪೇ ಇಂದ ಕಟ್ ಆಗಿದೆ. ಗೂಗಲ್ ಪೇ ಫೋನಿಂದ ಕಟ್ ಆಗಿರೋದು. ಸರಿ, ಅದೆಲ್ಲ ಯಾಕೆ ಸರ್ ಹಿಂಗಾಯ್ತು? ನಮ್ದು ಟ್ರಾನ್ಸ್ಲೇಷನ್ 30,000 ಅಂತ ಹೇಳಿದ್ರಲ್ಲ ನೀವು ಡೈಲಿ, ಯಾಕೆ ಒಂದೇ ಸರಿ 1,38,000 ಹೋಯ್ತು ಅಂತೆಲ್ಲ ಕೇಳಿದೆ ಅವ್ರಿಗೆ. ಅವ್ರಿಗೆ ಏನೋ ಒಂದು ಸ್ವಲ್ಪ ಕೇರ್ಲೆಸ್ ಆಗಿ ಇದು ಮಾಡಿದ್ರು. ಆಮೇಲೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡೆ. ಆಮೇಲೆ ಅವರು ಮ್ಯಾನೇಜರ್ ಬಂದು ಏನು ಒಂಥರ ಇದ್ರಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು ಕೇರ್ಲೆಸ್ ಆಗಿ. ಆಮೇಲೆ ಸರ್, ಕಷ್ಟ ನೋಡ್ಕೊಳ್ಳಿ, ನಾವು ಬಡವರು ಕೂಲಿನಲ್ಲಿ ಮಾಡಿ ಜೀವನ ಮಾಡ್ತಾರದು. ರೆಸ್ಪಾನ್ಸ್ ಮಾಡಲಿಲ್ಲ ಬ್ಯಾಂಕ್. ಕರ್ನಾಟಕ ಗ್ರಾಮೀಣ ಬ್ಯಾಂಕು, ಹೊಸಕೋಟೆ. ಸರಿ ಅಂದ್ಬಿಟ್ಟು 2-3 ದಿನ 9ನೇ ತಾರೀಕು 1930ಗೆ ನಂಬರ್ ಅವರೇ ಕೊಟ್ಟರು. ಕಾಲ್ ಮಾಡಿ ಇವ್ರ ಹತ್ರ ಮಾತಾಡ್ಕೊಳ್ಳಿ ಹಿಂಗೆ ಅಂತ ಅಂದ್ಬಿಟ್ಟು. ಸರಿ, ಅವ್ರಿಗೆ ಕಾಲ್ ಮಾಡಿ ಮಾತಾಡೋದನ್ನು ಅವ್ರೇನು ಮಾಡಿದ್ರು, ಬ್ಯಾಂಕದ ಡೀಟೇಲ್ಸ್ ಕೇಳಿದ್ರು. ಇವ್ರು ಬ್ಯಾಂಕ್ ಡೀಟೇಲ್ಸ್ ಏನು ಕೊಟ್ಟಿರಲಿಲ್ಲ. ನಾನು ಬೇರೆ ಪಾಸ್ಬುಕ್ ಮೇಲೆ ಎಂಟ್ರಿ ಮಾಡಿಕೊಟ್ಟಿದ್ರು. ಮತ್ತೆ ಸರ್, ಈ ಥರ ಆಗಿದೆ, ಅವರು ಏನು ಕೊಟ್ಟಿಲ್ಲ, ನಮ್ಗೇನು ಗೊತ್ತಾಗ್ತಾ ಇಲ್ಲ
ಅಂತ ಅಂದ್ಬಿಟ್ಟು ಹೇಳಿದೆ ಸೈಬರ್ ಪೊಲೀಸ್ಗೆ. ಅವ್ರು ಇದ್ಕೊಂಡು ಸರ್ ಅದು ಬೆಳಗ್ಗೆ ತಂದು ಕೊಡಿ, ನಾನು ಅಕೌಂಟ್ಗಳು 3 ಅಕೌಂಟು ಬ್ಲಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟಿದ್ದು ಬೆಳಗ್ಗೆ ಹೋಗಿ 3 ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿತ್ತು. 3 ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ. ನಿಮ್ಮ ಹತ್ರ ಇತ್ತಿದ್ದ ಅಮೌಂಟ್ 3 ಅಕೌಂಟ್ ಹೋಗಿದೆ. ಸರಿ ಆಮೇಲೆ ಬ್ಯಾಂಕಲ್ಲಿ ಒಂದು ಅರ್ಜಿ ಅವರು ಡೀಟೇಲ್ಸ್ ಕೇಳಿದೆ, ಯಾವ ಬ್ಯಾಂಕು ಯಾವ ಸ್ಟೇಟ್ಗೆ ಹೋಗಿದೆ ಅಮೌಂಟು ಅಂತ. ಅವರು ರೆಸ್ಪಾನ್ಸ್ ಮಾಡಿಲ್ಲ ಅದಕ್ಕೂ. ಸರಿ ಅವರು ಎಲ್ಲೇ ಮ್ಯಾನೇಜರ್ ಎಲ್ಲೇ ಔಟ್ಸೈಡ್ ಹೋಗಿದ್ರು, ಒಂದು 3-4 ಅವರ್ ಕಾತಿದ್ದು ಬಂದು ಮ್ಯಾನೇಜರ್ ಬಂದಮೇಲೆ ಸರಿ ಅವ್ರನ್ನ ಕೇಳೋದನ್ನು ನೀನು ಒಂದು ಅರ್ಜಿ ಕೊಡು ಅಂದರು. ನಮ್ಗೆ ಅರ್ಜಿ ರೈಟಿಂಗ್ ಬರಲ್ಲ ಸರಿ ಅಂದ್ಬಿಟ್ಟು ಸೈಬರಲ್ಲಿ ಹೋಗಿ ಟೈಪ್ ರೈಟಿಂಗ್ ಮಾಡಿಸ್ಕೊಂಡೋಗಿ ಕೊಟ್ಟೆ ಮಾರನೇ ದಿನ. ಅದು ಇದು ಡೀಟೇಲ್ಸ್ ಕೇಳಿದೆ, ಡೀಟೇಲ್ಸ್ ಕೊಟ್ಟರು ಸೈಬರ್ಗೆ, ಹಂಗೆ ಅದನ್ನು ಪ್ರೊಸೆಸಿಂಗ್ ಮಾಡಿದೆ. ಸರಿ ಅದನ್ನು ಅರ್ಜಿ ಹಾಕ್ಬಿಟ್ಟು ಬಂದೆ. ಅರ್ಜಿ ಹಾಕ್ಬಿಟ್ಟು ಬರೋದನ್ನು ಮತ್ತೆ ಕೇಳಿದೆ, ನ್ಯಾಯವಾಗಿ ಅದನ್ನು ಡೀಟೇಲ್ಸ್ ಕೊಟ್ಟಿಲ್ಲ, ಯಾರ್ಯಾರಿಗೆ ಅಕೌಂಟ್ಗೆ ಹೋಗಿದೆ ಏನಂತ. ಯಾವುದೋ 2 ಅಕೌಂಟಿಗೆ ಕೊಟ್ಟಿದ್ದಾರೆ, HDFC ಮತ್ತು ಬರೋಡಾ ಬ್ಯಾಂಕಿಗೆ ಹೋಗಿದೆ ಅಂತ ಕೊಟ್ಟಿದ್ದಾರೆ. ಅಲ್ಲಿಂದ ಬಂದು ಸರಿ FIR ಅವರು ಇದು ಕಳಿಸ್ರು ನಮಗೆ, ಸೈಬರ್ ಅವ್ರು ಕಳಿಸ್ಕೊಟ್ರು. ಇದೊಂದು ಸ್ಟೇಷನಲ್ಲಿ ಮತ್ತೆ ಒಂದು ಬ್ಯಾಂಕಲ್ಲಿ ಕೊಡ್ರಿ ಅಂತಂದರು. ಸರಿ ಬ್ಯಾಂಕಲ್ಲಿ ಹೋಗಿ ತೊಗೊಂಡೋಗಿ ಕೊಟ್ಟೆ. ಸ್ಟೇಷನ್ಗೆ ಹೋದೆ, ಮೀಟಿಂಗ್ ಇದೆ, ಸೈಬರ್ ಕಂಪ್ಲೇಂಟ್ ಬರೆಯೋರು ದುಡ್ಡಿನ ಹೋಗಿದ್ದಾರೆ ಅಂತಂದರು. ಹೊಸಕೋಟೆನಲ್ಲಿ ಹೋಗಿದ್ದದು. ಆಮೇಲೆ ಅವರು ಸರಿ ಕಾಡ್ಗೋಡಿನಾಗೂ ಕೊಡ್ಬೋದು ಅಂದರು. ಎಷ್ಟನೇ ತಾರೀಕು ಇದು ಬ್ಯಾಂಕ್ ಇಂದ ದುಡ್ಡು ಹೋಗಿದ್ದು ನಿಮ್ದು? 9ನೇ ತಾರೀಕು ಹೋಗಿದ್ದು. 9ನೇ ತಾರೀಕು 9ನೇ ತಾರೀಕು 1 ಗಂಟೆ 1:30ನಲ್ಲಿ ಹೋಗಿದ್ದು. ನೀವು ಎಷ್ಟನೇ ತಾರೀಕು ಇದೆಲ್ಲ ಫೈಲ್ ಮಾಡಿದ್ರೆ? 9ನೇ ತಾರೀಕೆ. 9ನೇ ತಾರೀಕೆ ಫೈಲ್ ಮಾಡಿ 10ನೇ ತಾರೀಕು ಬ್ಯಾಂಕ್ ಡೀಟೇಲ್ಸ್ ನಾನು ಕೊಟ್ಟಿಲ್ಲಲ್ಲ ಅವರು. ಬ್ಯಾಂಕ್ ಡೀಟೇಲ್ಸ್ 10ನೇ ತಾರೀಕು ಕೊಟ್ಟರು. 10ನೇ ತಾರೀಕು ಕೊಟ್ಟಾಗ ಸರಿ ಅಂದ್ಬಿಟ್ಟು ಸೈಬರ್ ಇದ್ರವರು ಅದನ್ನ ಎಲ್ಲ ಕಂಪ್ಲೇಂಟ್ ಮಾಡಿ ನನಗೊಂದು ಅಕೌಂಟ್ನಿಂದ ಅಕ್ಲಾಜ್ಮೆಂಟ್ ಫೋನಲ್ಲಿ ಕಳಿಸ್ಕೊಟ್ರು. ಇದನ್ನ ಜೆರಾಕ್ಸ್ ತಗೊಂಡು ಬ್ಯಾಂಕ್ಗೊಂದು ಮತ್ತೆ ಸ್ಟೇಷನ್ಗೊಂದು ಕೊಡ್ರಿ ಅಂತ. ಸರಿ ಅಂದ್ಬಿಟ್ಟು ಹೊಸಕೋಟೆ ಸ್ಟೇಷನ್ಗೆ ಹೋದೆ. ಅವರು ದುಡ್ಡಿನಲ್ಲಿ ಅಂತ ಇದು ಮಾಡಿದ್ರು. ಕಾಡ್ಗೋಡಿ ಸ್ಟೇಷನಲ್ಲಿ ಕೊಡ್ಬೋದು ಅಂದರು. ಸರಿ ಕಾಡ್ಗೋಡಿ ಸ್ಟೇಷನ್ನಲ್ಲಿ ಹೋದೆ. ಹೋಗೋದನ್ನು ಅವರು ಏನೋ ಒಂದು ಸ್ವಲ್ಪ ರೆಸ್ಪಾನ್ಸು ಕೊಡಲಿಲ್ಲ. ಅವರು ರೀ ಇದು ನಾಳೆ ಬರೋರಿ ಸಾರಿಲ್ಲ ಹಿಂಗಿ ಅಂತಂದ್ಬಿಟ್ಟು ಇದು ಮಾಡಿದ್ರು. ಆಮೇಲೆ ಒಬ್ರನ್ನ ಶಿವರಾಜ್ ಅಂತ ಪಾಪ ರಿಕ್ವೆಸ್ಟ್ ಮಾಡ್ಕೊಂಡೆ. ಅವರು ಆಯ್ತಪ್ಪ ಸಾರು ಹೋಗಿದ್ದಾರೆ ಕೇಳಿದ್ ಮಾಡ್ತೀನಿ, 1-2 ಅವರ್ ಬಿಟ್ಟು ಬಾ ಅಂತಂದ್ಬಿಟ್ಟು ಊಟ ಏನೋ ಮಾಡ್ಕೊಂಬೋಗು ಅಂದರು. ಸರಿ ಹೋಗಿ ಅವ್ರಿಗೆ ಕಂಪ್ಲೇಂಟ್ ಮಾಡಿ FIR ಸಾರು ಬಂದು FIR ಮಾಡಿಬಿಡ್ರಿ, ಇದನ್ನ ಜನರಲ್ ಕಂಪ್ಲೇಂಟ್ ಬೇಡ ಅಂದರು. ಸರಿ FIR ಮಾಡಿಬಿಟ್ಟು ಅಕ್ಲಾಜ್ಮೆಂಟ್ ಕೊಟ್ಟರು. ಒಂದು ತಗೊಂಡು ಬಂದೆ. ಇನ್ನಾದ್ರೂ ಅತಿಗತಿ ಏನಿಲ್ಲ. ಒಂದು ಹೇಳ್ಬೇಕಂದ್ರೆ ಅದಕ್ಕೊಂದು ಟೈಮ್ ಇರುತ್ತೆ. 2 ಅವರ್ ಒಳಗಡೆ ಮಾಡಿದ್ರೆ ಗೋಲ್ಡನ್ ಟೈಮ್ ಅಂತ ಹೇಳಿದ್ರು. ನಾನು 2 ಅವರ್ ಒಳಗಡೆನೆ ಮಾಡಿದ್ದೀನಿ. ಅದು ಬ್ಯಾಂಕ್ ಡೀಟೇಲ್ಸ್ ಕೊಡದಿರೋ 2 ಅವರ್ ಒಳಗಡೆ ನಾನು ಅಕೌಂಟ್ ಲಾಕ್ ಮಾಡಿಸಿದ್ದೀನಿ. 10ನೇ ತಾರೀಕು ನನ್ಗೆ ಅವತ್ತೇ ಅವ್ರ ಡೀಟೇಲ್ಸ್ ಬ್ಯಾಂಕ್ ಅವ್ರಿಗೆ ಗೊತ್ತಿತ್ತಲ್ಲ, ಈ ತರ ಆಕಸ್ಮಿಕ ಎಲ್ಲ ಆಗಿದಾವಲ್ಲ, ಅವ್ರಿಗೆ ಗೊತ್ತಿರ್ತದಲ್ಲ, ನೋಡಪ್ಪ ಈ ತರ ಹಿಂಗ್ ಕೇಳ್ತಾರೆ, ಇದನ್ನ ನಮ್ಮ ಬ್ಯಾಂಕ್ ಕಡೆಯಿಂದ ಇಂಥದ್ದು ಕೊಡ್ಬೇಕು ತಗೋಂತ ಬ್ಯಾಂಕ್ ಅವ್ರು ಕೊಟ್ಟಿಲ್ಲ. ಅಲ್ಸಿದ್ರು ಅಷ್ಟೇ. ಬ್ಯಾಂಕ್ ಅವರಿಂದ 2 ಅವರ್ಸ್ ಹಾಳಾಯ್ತು. 2 ಅವರ್ಸ್ ಹಾಳಾಯ್ತು ಬ್ಯಾಂಕಿಂದ. ನಾನು ನನ್ ಮೆಸೇಜ್ ಬಂದು 1/2 ಅವರ್ಗೆ ನಾನು ಬ್ಯಾಂಕಲ್ಲಿದ್ದೆ. ಬ್ಯಾಂಕಲ್ಲಿದ್ದಾಗ ಅವರೇ ಪಟ್ಟಂತ ಅವ್ರು ನಮ್ಗೆ ಗೊತ್ತಿಲ್ದವ್ರು, ನಾವು ಬಿಟ್ಟು ಗೊತ್ತಿಲ್ದವ್ರು ನಮ್ಗೆ ಪಟ್ಟಂತ ಅವರು ಹೇಳಿ ಏನು ಎತ್ತ ಅಂತ ಹೇಳಿ ಅವರೇ ಮಾಡ್ಬೋದಾಯ್ತು. ಅಥವಾ ಕಸ್ಟಮರ್ ನಂಬರ್ ಕೂಡ ಇದು ಕೊಟ್ರು, ಅದನ್ನ ನಾವು ನೋಡಿ ಈ ತರ ಎಲ್ಲ ಕೇಳ್ತಾರೆ, ನೋಡಿ ನಮ್ಮ ಬ್ಯಾಂಕ್ ಕಡೆಯಿಂದ ಡೀಟೇಲ್ಸ್ ಇವೆಲ್ಲ ಕೊಡಪ್ಪ, ನೀನು ಕೊಟ್ಟು ಕಂಪ್ಲೇಂಟ್ ಮಾಡು ಅಂತ ಹೇಳ್ಬೋದಾಯ್ತು. ಮಾಹಿತಿ ಕೊಟ್ಟಿಲ್ಲ ಅವರು. ಸರಿ ಆಯ್ತು ಬಿಡ್ರಿ ಅಂದ್ಬಿಟ್ಟು ಆ ಬ್ಯಾಂಕಲ್ಲಿ ನನಗೆ ಗೋಲ್ಡ್ ಇಟ್ಟಿದ್ದೀನಿ, 2,80,000 ರೂಪಾಯಿ ಗೋಲ್ಡ್ ಇಟ್ಟಿದ್ದೀನಿ. ಆ ಗೋಲ್ಡ್ ರಿಲೀಸ್ ಮಾಡಕ್ಕೆ ಇನ್ನೂ ಸ್ವಲ್ಪ ಅಮೌಂಟ್ ಬರೋಂಥದ್ದಿತ್ತು. ಅಮೌಂಟ್ ಹಾಕಿ ಅದು ಕೇಳಿದೆ ಅವ್ರಿಗೆ, ಮೇಡಮ್ ಈಗ 1.5 ಲಕ್ಷ ಇದೆಯಲ್ಲ, 1.5 ಲಕ್ಷಕ್ಕೆ ನೀವು ಎಷ್ಟು ಬರುತ್ತೆ ಗೋಲ್ಡ್ ಅಷ್ಟು ವಾಪಸ್ ಕೊಡ್ರಿ, ಇನ್ನು ಉಳಿದಿರೋದು ಅಮೌಂಟ್ ಬಂದ್ಮೇಲೆ ಕಟ್ತೀನಿ, ಅದನ್ನ ಕೊಡೇರಿ, ರಿಲೀಸ್ ಮಾಡಿಕೊಡೇರಿ ಅಂತಂದೆ. ಇಲ್ಲ ರೀ, ಒಂದೇ ಸಾರಿ ನೀವು ಕಟ್ಟಬೇಕು ಅಂದರು. ಸರಿ ಒಂದೇ ಸಾರಿ ಕಟ್ಬೇಕಲ್ಲ, ಏನು 1 ವಾರದಲ್ಲಿ ಬರೋಂಥದ್ದಿತ್ತು ಮೂಮೆಂಟ್ ಅಮೌಂಟು. ಅದಕ್ಕೆ ಸರಿ ಆವಾಗಲೇ ಇದು ಮಾಡ್ಕೋಣ ಬಿಡ್ರಿ ಅಂತ ಅದನ್ನ ಹಂಗೆ ಉಳಿಸಿಟ್ಟಿದ್ದೆ. ಆ ಉಳಿಸಿಟ್ಟಿರೋದನ್ನ ಈ ಥರ 9ನೇ ತಾರೀಕು ಫ್ರಾಡ್ ಆಯಿತು. ಯಾರೇ ಜನ ಏನೇ ಮಾಡಿದ್ರು ಬ್ಯಾಂಕಲ್ಲಿ ಭದ್ರವಾಗಿರುತ್ತೆ, ಅಲ್ಲಿ ಭದ್ರವಾಗಿರುತ್ತೆ ಅನ್ನೋದನ್ನು ಮೋಸ. ಅದು ನಮ್ಮ ನಂಬಿಕೆನಲ್ಲಿ ನಾವು ಇಟ್ಕೊಬೇಕು. ಗೂಗಲ್ ಪೇ, ಫೋನ್ಪೇ ಬಂದು ಎಷ್ಟಿಗೆ ಯೂಸ್ ಮಾಡ್ಕೊಬೇಕು ಅಷ್ಟಿಗೆ ಮಾತ್ರ ಮಾಡ್ಕೊಬೇಕು. ನಾವು ಒಂದು ಟ್ರಾನ್ಸ್ಲೇಷನ್ ನಮ್ಮ ಲಿಮಿಟ್ ಏನಿರುತ್ತೆ ಆ ಲಿಮಿಟ್ ಒಳಗಡೆನೇ ಟ್ರಾನ್ಸ್ಲೇಷನ್ ಆಗಬೇಕು. ಅದು ಮೀರಿ ಮಾಡ್ತೀವಿ ಅಂದರೆ ಬ್ಯಾಂಕಲ್ಲಿ ಹೋಗಿ ನಾವು ಡೀಟೇಲ್ಸ್ ಕೊಡಬೇಕು. ನಮ್ಮ ಅಮೌಂಟ್ ಇಷ್ಟರವರೆಗೂ ನೀವು ಡ್ರಾ ಮಾಡ್ಬೋದು, ಅದ್ರ ಮೇಲೆ ನೀವು ಇದು ಮಾಡಬೇಡ್ರಿ
ಅದ್ರ ಮೇಲೆ ನಾವು ಮಾಡಬೇಡಿ ಅಂತ ಪರ್ಮಿಷನ್ ಕೊಟ್ಟರೆ ನೀವು ಮಾಡಬೇಕು, ಲಾಕ್ ಮಾಡ್ರಿ ಅಷ್ಟ್ರ ಮೇಲೆ ಅಮೌಂಟು ಅಂತ ನಾವು ಅವ್ರಿಗೆ ಆನ್ಲೈನ್ ಟ್ರಾನ್ಸಾಕ್ಷನ್ ಲಿಮಿಟ್ ಇಡಬೇಕು ಅಂತ ಲಿಮಿಟ್ ಇಡಬೇಕು ಆನ್ಲೈನ್ ಟ್ರಾನ್ಸ್ಲೇಷನ್. ಮತ್ತು ATM ಕಾರ್ಡು ಭಾರಿ ಕೇರ್ಫುಲ್ಲಾಗಿ ಅದನ್ನು ಇಟ್ಕೊಬೇಕು. ಏನೇ ಇದ್ರೂ ಬ್ಯಾಂಕಲ್ಲೇ ಹೋಗಿ ಡೈರೆಕ್ಟ್ ಬ್ಯಾಂಕಲ್ಲೇ ನಾವು ವ್ಯವಹಾರ ಮಾಡಬೇಕು, ಅದು ಭಾರಿ ಒಳ್ಳೆಯದು. ಆದ್ರೂ ಎಷ್ಟು ನಾವು ಇಟ್ಕೊಬೇಕು ಬ್ಯಾಂಕಲ್ಲಿ ಅಷ್ಟೇ ಇಡಬೇಕು. 1-2 ಅಕೌಂಟ್ ಇಟ್ಕೊಬೇಕು ಮನುಷ್ಯ. ಒಂದು ರೆಗ್ಯುಲರಾಗಿ ಟ್ರಾನ್ಸ್ಲೇಷನ್ನು, ಇನ್ನೊಂದು ಮತ್ತೊಂದು ಯಾವಾಗ ಇಟ್ಕೊಬೇಕು ಅದರಲ್ಲಿ ಅಮೌಂಟ್ ಕಮ್ಮಿ ಇಟ್ಕೊಬೇಕು. ಇನ್ನೊಂದು ಭದ್ರತೆಯಿಂದ ಒಂದು ಅಕೌಂಟು ಇಟ್ಕೊಂಡು ಅದರಲ್ಲಿ ಅಮೌಂಟ್ ಇಟ್ಕೊಬೇಕು. ಬೇರೆ ನಾವು ಬ್ಯಾಂಕ್ ಮಾತ್ರ ಅದರಲ್ಲಿ ಗೂಗಲ್ ಪೇ, ಫೋನ್ಪೇ, ATM ಏನು ಯೂಸ್ ಮಾಡಬಾರ್ದು. ಅದರಲ್ಲಿ ಮಾತ್ರ ಇಟ್ಕೊಂಡು ನಾವು ಯಾವ ರೀತಿ ಬೇಕೋ ಬಳಸ್ಕೊಬೇಕು. ಅಷ್ಟು ಬಿಟ್ಟು ನನ್ನ ಲಕ್ಷ ಇದೆ, ನಾನು ದಿನ 2 ಲಕ್ಷ ಮಾಡ್ತೀನಿ, 1 ಲಕ್ಷ ಮಾಡ್ತೀನಿ ಗೂಗಲ್ ಪೇನ ಫೋನ್ಪೇನಲ್ಲಿ ಅಂದರೆ ಆ ಮನುಷ್ಯಗೆ ಏಟಾಗ್ತಾನೆ. ಎಷ್ಟೇ ಬುದ್ಧಿವಂತನಾದ್ರೂ ದಡ್ಡನಾಗೆ ಆಗ್ತಾನೆ. ಅದನ್ನು ನೋಡ್ಕೊಂಡು ಎಚ್ಚೆತ್ಕೊಂಡು ಜನ ಅದನ್ನು ತಿಳ್ಕೊಂಡು ಹೋದರೆ ಒಳ್ಳೆಯದು. ಬಾಬಾ ಏನು ಅಂಕಲು, ಎಂಥ ಮೋಸ ಅಂಕಲು. ಮೋಸ ಅಂತ ಹೇಳ್ತೀಯ, ಅದರಲ್ಲಿ ನಮ್ಗೆ ಕಳ್ಕೊಂಡ್ರು ಹೊಟ್ಟೆ ಉರಿ ಹೋದ್ರೆ ಹೋಗ್ಲಿ, ಜನ ಕೇರ್ಲೆಸ್ಸು. ಕಳ್ಕೊಂಡಿದ್ದೀರ ಅಂದ್ರೆ ಆ ಗೋಲ್ಡನ್ ಅವರ್ಸ್ ಅಲ್ಲಿ ಆ ಬ್ಯಾಂಕ್ ಅವರು ಆ ಟೈಮ್ ಕರೆಕ್ಟ್ ಆಗಿ ಇದುವರೆಗೂ ಈಗ 10 ವೇಳೆ ತಿಂಗಳಾತ ಬಂತು, ಇದುವರೆಗೂ ಯಾರು ಒಬ್ರು ಕಾಲ್ ಮಾಡಿದ್ದಿಲ್ಲ ಅಥವಾ ಏನು ಎತ್ತ ಅನ್ನೋದು ಡೀಟೇಲ್ಸು ಹೇಳಿಲ್ಲ. ಅದೇ ಫೋನ್ ಮಾಡಿದ್ರೆ ಇರ್ರಿ ಅವ್ರಿಗೆ ಮಾಡ್ರಿ ಇವ್ರಿಗೆ ಮಾಡ್ರಿ ಅಂತಾರೆ. ಸೈಬರ್ ಪೊಲೀಸ್ಗೆ ಮಾಡಿದ್ರೆ ನಮಗೆ ಫೋನ್ ಮಾಡಬೇಡ್ರಿ, ನೀವು ಪೊಲೀಸ್ಗೆ ಫೋನ್ ಮಾಡ್ರಿ ಅಂತಾರೆ. ಪೊಲೀಸಾಗಿ ಹೋದ್ರೆ ಇರ್ರಿ ಆಯಿತು ಹಂಗ್ರಿ ಹಿಂಗ್ರಿ ಅಂತಾರೆ. ನಾನು ಹೋಗಿಲ್ಲ ಇದುವರೆಗೂ. ಅಲ್ಲಿ ಆಗಿರೋರು ಬಂದಿದ್ರು, ಯಾರೋ ಒಬ್ರು 5 ಲಕ್ಷ ಕಳ್ಕೊಂಡಿದ್ರು, ಅವರು ಬಂದಿದ್ರು. ಯಾರೋ ಒಂದು ಲೇಡೀಸ್ 5.5 ಲಕ್ಷ ಕಳ್ಕೊಂಡಿದ್ರಂತೆ, ಅವ್ರಿಗೆ ಇಲ್ಲಿ ಕಂಪ್ಲೇಂಟ್ ನಾರ್ಮಲ್ ಸ್ಟೇಷನ್ನಲ್ಲಿ 5 ಲಕ್ಷದ ಒಳಗಡೆ ಕಂಪ್ಲೇಂಟ್ ಆಗುತ್ತೆ. 5 ಲಕ್ಷದ ಮೇಲೆ ಅಂದರೆ ನೀವು ಡೈರೆಕ್ಟ್ ನೀವು ಸೈಬರ್ ಪೊಲೀಸ್ಗೆ ಮಾಡಿ ಹೆಡ್ ಆಫೀಸ್ಗೆ ಹೋಗ್ಬೇಕು. ನೀವು ಇಲ್ಲಿ ಬ್ಯಾಂಕಲ್ಲಿ ಆಗುತ್ತೆ, ನಾನು ಹಂಗಾಗುತ್ತೆ, ಪೊಲೀಸ್ ಸ್ಟೇಷನಲ್ಲಿ ಆಗುತ್ತೆ ಅಂದರೆ ಅವ್ರು ಏನಿದೆ ಅದ್ರ ಮಾತ್ರ ಮಾಡ್ತಾರೆ. ಟೈಮ್ ಎಷ್ಟಾಗುತ್ತೆ ಗೋಲ್ಡನ್ ಅವರ್ಸ್ ಅಲ್ಲಿ ಟಕ್ಕಂತ ಸೈಬರ್ ಇದಕ್ಕೆ ಮಾಡಿಬಿಟ್ಟು ಆ ಸೈಬರ್ ಪೊಲೀಸ್ಗೆ ಮಾಡಿ ಅಲ್ಲಿಂದ ಅದನ್ನ ಏನು ಲಾಕ್ ಮಾಡ್ಬೇಕು ಮಾಡಿ ಕಸ್ಟಮರ್ ಕೇರ್ ಕಾಲ್ ಮಾಡಬೇಕು, ಮಾಡಿ 1930ಗೆ ಮಾಡಬೇಕು. ಏನೋ ಅದು ಸೈಬರ್ದದು ಆ ನಂಬರ್ಗೆ ಮಾಡಿದ್ರೆ ಅವರು ಮಾತಾಡ್ತಾರೆ. ಅಕಸ್ಮಾತ್ ನಾವು ಕಾಲ್ ಮಾಡಿ ಅವ್ರು ಬ್ಯುಸಿ ಇದ್ರೂ ರಿಟರ್ನ್ ಕಾಲ್ ಮಾಡ್ತಾರೆ. ಅವರು ಕಾಲ್ ಮಾಡಿ ಏನು ಎತ್ತಂತ ಕೇಳ್ಕೊಂಡು ಪಟ್ಟನ್ ನಾವು ಡೀಟೇಲ್ಸು ಕೊಟ್ಟರೆ ಆ ಡೀಟೇಲ್ಸ್ನ ಲಾಕ್ ಮಾಡ್ತಾರೆ. ಆಮೇಲೆ ಅವ್ರ ಮುಂದೆ ಪ್ರೊಸೆಸಿಂಗ್ ಏನಿರುತ್ತೆ ಅದನ್ನು ಮಾಡ್ತಾರೆ, ಇಲ್ಲ ಕೇರ್ಲೆಸ್ ಮಾಡಿ ಬಿಡ್ತಾರೆ. ಅದು ನಾವು ಆ ಸುತ್ತಿ ಆ ತಲೆ ಕೆಡಿಸ್ಕೊಂಡು ಒದ್ದಾಡೋದಕ್ಕಿಂತ ಹೋಯ್ತು ನಮ್ಮದು. ಇನ್ನು ಮುಂದೆ ಹೋಗೋರು ಎಚ್ಚೆತ್ಕೊಳ್ರಿ. ಎಚ್ಚೆತ್ಕೊಂಡು ದುಡ್ಡಿನ ವಿಷಯದಲ್ಲಿ ಭದ್ರತೆಯಿಂದ ಇಟ್ಕೊಳೋದು ಭಾರಿ ಒಳ್ಳೆಯದು. ಮನೆಯಲ್ಲೂ ಇಡೋಕ್ಕಾಗಲ್ಲ ಲಕ್ಷ, ಬ್ಯಾಂಕಲ್ಲಿ ಇಡಬೇಕು. ಬ್ಯಾಂಕಲ್ಲಿ ಇಡಬೇಕಾದ್ರೆ ಬ್ಯಾಂಕಲ್ಲಿ ಭದ್ರತೆ ಮೇಯ್ನ್ ನೋಡ್ಕೊಬೇಕು. ಕೇರ್ಲೆಸ್ ಮಾಡ್ತಾರೆ ಬ್ಯಾಂಕ್ಗಳಲ್ಲಿ. ಅದರಲ್ಲಿ ನಾವು ಏನನ್ನೋದು ಧೈರ್ಯವಾಗಿ ಮಾತಾಡಿ, ಏನೋ ಅವ್ರ ಮನೆಯಿಂದ ಸಾಲ ಏನು ಕೊಡೋಲ್ಲ ನಮಗೆ, ನಮ್ಮ ದುಡ್ಡು ನಮ್ಗೆ ಕೊಡ್ಬೇಕಾದ್ರೆ ಅಮಾಯಕರು ಇರ್ತಾರೆ, ಅವ್ರಿಗೆ ತಿಳಿಸಿ ಮಾಡಿ ಏನೋ ಒಂದು ರೀತಿಯಲ್ಲಿ ನೋಡಪ್ಪ ಈ ಥರ ಭದ್ರತೆ ಮಾಡ್ಕೊ, ಹಿಂಗೆ ಮಾಡ್ಕೊ ಅನ್ನೋದು ಹೇಳಬೇಕು. ಅವ್ರು ಹೇಳಲ್ಲ, ಏನೋ ಕೇರ್ಲೆಸ್, ಏನೋ ಆಫೀಸರ್ಸ್ಗಳ ಥರನೇ ಮೇಂಟೈನ್ ಮಾಡ್ತಾರೆ. ನಮ್ಗೆ ಸೈನ್ ಮಾಡ್ಬೇಕಾದ್ರೆ ಒದ್ದಾಟ ಇರುತ್ತೆ. ಅಂಥದ್ರಲ್ಲಿ ಒಂದು ಸ್ವಲ್ಪ ತಿಳಿಸಿ ಹೇಳಬೇಕು, ಇಷ್ಟು ಅಮೌಂಟು ಹಿಂಗೆ ಇಟ್ಕೊಳ್ಬೇಕು, ಈ ಥರ ಇಲ್ಲ ಇದ್ರಿಗೆ ನಮ್ಮ ಇದ್ರ ಕಡೆಯಿಂದ ಏನೋ ಒಂದಿದೆ, ಈ ಥರ ಮಾಡಿರಿ ಅನ್ನೋದು ಏನೋ ಹೇಳಿ ಮಾಡಬೇಕು. ಅದು ಬಿಟ್ಟು ಇದು ಬರ್ತಾರೆ ಹೋಗ್ತಾರೆ ತಗೊಂಡೋಗ್ತಾರೆ ಬಿಡೋ ಅನ್ನೋ ರೀತಿನಲ್ಲಿದ್ದರೆ ನಮ್ಮ ದುಡ್ಡು ಕಳ್ಕೊಳ್ಳೋದು ಗ್ಯಾರಂಟಿ. ಗೋಲ್ಡನ್ ಅವರ್ಸಲ್ಲಿ ಸ್ವಲ್ಪ ರೆಸ್ಪಾನ್ಸ್ ಮಾಡಿದರೆ ಎಷ್ಟೊತ್ತಿಗೆ ರಿಕವರಿ ಆಗಿರೋದು ತಿಂಗಳಾತ ಬಂತು. ಅದು 90% ಹೇಳೋದು ನೋಡಿದ್ರೆ ಬರ್ತದೆ ಅಂತಾರೆ. ಅವನು ಮೋಸ ಮಾಡ್ದನು, ಫ್ರಾಡ್ ಮಾಡ್ದನು. 2-3 ಸಾರಿ ಕಾಲ್ ಮಾಡಿ ಈ ಥರ ನಿನ್ಗೆ ಅಮೌಂಟು ಫ್ರಾಡ್ ಆಗಿದೆಯಲ್ಲ ಅಂತಂದ. ಹಿಂದಿನಲ್ಲಿ ಮಾತಾಡಿದ್ದ ಅವನು, ಕನ್ನಡದಲ್ಲೆಲ್ಲ ಫ್ರಾಡ್ ಆಗಿದೆಯಲ್ಲ ಅಂತಂದ. ಸರ್ ಆಗಿದೆ, ಹಾಸ್ಪಿಟ್ಲ್ ಇದಕ್ಕೆ ಇಟ್ಕೊಂಡಿದ್ವಿ, ಈ ಥರ ಮಾಡಿದ್ದೀರಿ ನೀವು ಹಿಂಗೆ ಅನ್ನೋದನ್ನು ಅವನು ಹಿಂದಿನಲ್ಲಿ ಸರಿಯಾಗಿ ಅರ್ಥ ಆಗಲಿಲ್ಲ. ಸರಿ ವಾಪಸ್ ಬರುತ್ತೆ ಅಮೌಂಟು, ವಾಪಸ್ ಹಾಕ್ತೀವಿ ಅಂತಂದ್ರು. ಅದನ್ನು ಸ್ಟೇಷನ್ನಲ್ಲಿ ಸೈಬರ್ ಇದರಲ್ಲಿ ಕೊಟ್ಟಿದ್ದೀನಿ, ಅವ್ನ ನಂಬರ್ ಸಮೇತ ಕೊಟ್ಟಿದ್ದೀನಿ. ಆ ನಂಬರ್ ಮೇಲೇ ಮಾಡ್ಬೋದಾಯಿತು. ಏನು ಮಾಡಿಲ್ಲ, ಏನು ಡೀಟೇಲ್ಸು ಕೊಟ್ಟಿಲ್ಲ ಇದುವರೆಗೂ. ಜನ ಎಚ್ಚೆತ್ಕೊಂಡು ಜನ ಬುದ್ಧಿವಂತಿಕೆಯಿಂದ ಹೋಗೋದು ಒಳ್ಳೆಯದು. ಇರಲಿ ಅಂಕಲ್, ನೀವು ಹೇಳಿದಿತ್ತು ಇನ್ನೂ ಒಳ್ಳೇದಾಗುತ್ತೆ. ಪಾಪ ತುಂಬ ಜನ ನಷ್ಟ ಆಗ್ತಾ ಇದ್ದಾರೆ, ಬುದ್ಧಿ ಕಲ್ತ್ಕೊಂತಾರೆ, ನಷ್ಟ ಆಗ್ತಾರೆ ತುಂಬ ಜನ.
ಭಾರಿ ಹುಷಾರಾಗಿ ಕೇರ್ಫುಲ್ ಆಗಿ ದುಡ್ಡಿನ ವಿಷಯದಲ್ಲಿ ಮಾತ್ರ ಕೇರ್ಫುಲ್ ಆಗಿ ಹೋಗ್ಬೇಕು. ಇವಾಗ ತುಂಬ ನಾಲೆಜ್ ಇರೋರೆ ಓದಿರೋರೆ ಮೋಸ ಹೋಗ್ತವ್ರೆ. ನೀನು ಓದಿಲ್ಲ ಅಂದ್ರೂ ಎಷ್ಟು ಮಾತ್ರ ಹೋಗಿ ಪ್ರಯತ್ನ ಪಟ್ಟಿದ್ಯಾ? ಪ್ರಯತ್ನ ಪಟ್ಟಿದ್ದೀನಿ. ಅದರದ್ದೇ ಸುಮಾರು ನನಗೊಂದು 8 ದಿನನೇ ಟೈಮ್ ವೇಸ್ಟ್ ಆಯ್ತು ಅದಕ್ಕೆಲ್ಲ ಓಡಾಟ ಮಾಡಿ ಹೋಗೋದು ಕಾಯೋದು ಟೈಮ್ಗೆ ಅವ್ರು ಬರಲ್ಲ. ಇವಾಗ ಅಲ್ಲಿ ಪೊಲಿಟಿಷನ್ಗೆ ಹೋದೆ, ಇಲ್ಲಿ ಹೋದೆ, ಮೀಟಿಂಗ್ನಲ್ಲಿ ಇದ್ದಾರೆ, ನಾಳೆ ಬಾ ಅಂದರು. ಇಲ್ಲ ಹಿಂಗೆ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಸರ್, ಅಲ್ಲಿ ಹೋಗಿ ಕೊಡ್ಲಾ ಅಂದೆ. ಅಲ್ಲಿ ಕೊಡ್ಬೋದು ಕೊಡ್ರಿ ಅಂದರು. ನಮ್ಮ ಏರಿಯಾ ಪೊಲಿಟಿಷಿಯನ್ ಬಂದು ತಿನ್ಶೆಟ್ಟಳ್ಳಿ. ಸರಿ ಅಲ್ಲಿಗೆ ಹೋದೆ, ಸಾರ್ ಇಲ್ಲ ಕಾಯಿ, ಒಬ್ರೇನೋ ನಾಳೆ ಹೋಗಯ್ಯ ಹಂಗೆ ಹಿಂಗೆ ಅಂದರು. ಸೈಬರ್ ಕಂಪ್ಲೇಂಟ್ ತಗೊಂಡವ್ರು. ಇನ್ನೊಬ್ಬರು ರಿಕ್ವೆಸ್ಟ್ ಮಾಡ್ಕೊಂಡೆ, ಸಾಹೇಬ್ರು ಮೀಟಿಂಗ್ ಹೋಗಿದ್ದಾರೆ ಬರ್ಲಪ್ಪ, 1-2 ಅವರ್ ಕಾಯಿ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಸಾಹೇಬ್ರನ್ನ ಕೇಳಬೇಕು, ಇದು FIR ಮಾಡ್ಬೇಕಾ ಇಲ್ಲ ಜನರಲ್ ಮಾಡ್ಬೇಕಾ ಅಂತ ಅಂದರು. ಸರಿ ಒಂದು 4-4:15 ದಿನ ವೇಸ್ಟು. 4-4:15ವರೆಗೂ ಕಾತು. ಎಷ್ಟು ಅಮೌಂಟ್ ಹೋಗಿದೆ ಅಂಕಲ್ ಈಗ? 1,38,590 ಹೋಗಿದೆ. ಒಂದು ಅಕೌಂಟು 50,005 ರೂಪಾಯಿ 90 ಪೈಸಾ, ಒಂದು ಅಕೌಂಟ್ 50,000, ಇನ್ನೊಂದು ಅಕೌಂಟು 38,000. 3 ಅಕೌಂಟು ಒಂದೇ ಟೈಮಲ್ಲೇ ಮಾಡಿದ್ದಾರೆ.